ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ಆರೋಗ್ಯ ಸ್ಥಿರವಾಗಿದೆ. ಕಳೆದ 3 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ರು. ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿತ್ತು ಅವರಿಗೆ. ಉಸಿರಾಟದ ತೊಂದರೆಯಿಂದ ನಿನ್ನೆ ಆರೋಗ್ಯದಲ್ಲಿ ಒಂದು ಸ್ವಲ್ಪ ಏರುಪೇರು ಆಗಿಬಿಟ್ಟಿತ್ತು. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಚೆನ್ನಮ್ಮ ಆರೋಗ್ಯದ ಬಗ್ಗೆ ವೈದ್ಯರು ಮಾಹಿತಿಯನ್ನು ನೀಡಲಿದ್ದಾರೆ. ವಯೋಸಹಜ ಸಮಸ್ಯೆಯೂ ಇತ್ತು. ನಿನ್ನೆ ಮಾತನಾಡುವಂಥ ಸಂದರ್ಭದಲ್ಲಿ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲ ಹೇಳಿದ್ದಾರೆ. ಅಂದರೆ ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ, ಹಾರ್ಟು, ಕಿಡ್ನಿ ಈ ಥರದ್ದು ಏನು ಸಮಸ್ಯೆ ಇಲ್ಲ, ಲಂಗ್ಸ್ ಒಂಚೂರು ಇಶ್ಯೂಸ್ ಇತ್ತು, ಹಾಗಾಗಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಂಡಿದೆ, ಏನು ಸಮಸ್ಯೆ ಆಗೋದಿಲ್ಲ, ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಈ ಹಾರ್ಟ್ ಬೀಟು, ರಕ್ತದೊತ್ತಡ ಇದೆಲ್ಲವೂ ಕೂಡ ನಾರ್ಮಲ್ ಆಗಿದೆ, ಸ್ಟೇಬಲ್ ಆಗಿದೆ, ಬೇರೆ ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಡಾಕ್ಟರ್ಗಳಿಂದ ಮಾಹಿತಿಯನ್ನು ನೀಡಲಾಗುತ್ತೆ. ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ, ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಮಣಿಪಾಲ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ. 80 ವರ್ಷ ವಯಸ್ಸು ಅವರಿಗೀಗ. ಆರೋಗ್ಯದಲ್ಲಿ ಆಗಾಗ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸ ಕಂಡು ಬರ್ತಾ ಇತ್ತು. ಇದು ವಯೋಸಹಜವಾಗಿ ಕಾಣಿಸ್ಕೊಳ್ಳುವಂಥದ್ದು ಅಲ್ವಾ. ಆದರೆ ಈಗ ಒಂದು ಸ್ವಲ್ಪ ಉಸಿರಾಟದ ಸಮಸ್ಯೆ 2-3 ದಿನದಿಂದ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು. ಹಾಗಾಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು, ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸ್ಪಂದಿಸ್ತಾ ಇದ್ದಾರೆ ಚಿಕಿತ್ಸೆಗೆಲ್ಲ. ಸ್ವಲ್ಪ ಮಟ್ಟಿಗೆ ನಿನ್ನೆ ಎಲ್ಲ ಒಂಚೂರು ಜಾಸ್ತಿನೇ ಸಮಸ್ಯೆ ಆಗಿತ್ತು, ಈಗ ಸ್ಥಿರವಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಹಿತಿಯನ್ನು ಡಾಕ್ಟರ್ಸ್ಗಳೇ ನೀಡ್ತಾರೆ. ಯಾವ ರೀತಿಯಾಗಿದೆ ಅವರ ಆರೋಗ್ಯ, ಇನ್ನೆಷ್ಟು ದಿನ ಟ್ರೀಟ್ಮೆಂಟ್ ಕೊಡಬೇಕಾಗತ್ತೆ, ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡಲಿದ್ದಾರೆ. ಈಗಾಗಲೇ ಅವರ ಕುಟುಂಬಸ್ಥರು, ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ, ಕೆಲವು ಆಪ್ತರು ಎಲ್ಲ ಭೇಟಿ ಕೊಡ್ತಾ ಇದ್ದಾರೆ ಆಸ್ಪತ್ರೆಗೆ. ಮೊನ್ನೆ ದಿನ ಆರೋಗ್ಯದ ಸ್ವಲ್ಪ ಸಮಸ್ಯೆಯಿಂದ ಮಣಿಪಾಲ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿ ಡಾಕ್ಟರ್ಗಳು ಉತ್ತಮವಾದ ರೀತಿಯ ಚಿಕಿತ್ಸೆ ನೀಡ್ತಾ ಇದ್ದಾರೆ. ಅವರು ಮೊದಲಿಂದಲೂ ವೈದ್ಯರ ಒಂದು ಚಿಕಿತ್ಸೆಗಳಿದ್ದರು, ಯಾವ ಒಂದು ದೇವರನ್ನ ನಂಬಿ ಬದುಕಿದ್ದಾರೆ. ಆ ದೇವರೇ ಅವರಿಗೆ ಎಲ್ಲ ರೀತಿ ಮತ್ತೆ ಪುನಃ ಇಂಥ ಒಂದು ಆರೋಗ್ಯದ ಸಮಸ್ಯೆಯಿಂದ ಹೊರಗೆ ಬರ್ತಕ್ಕಂಥ ಶಕ್ತಿ ಅವ್ರು ನಂಬಿರ್ತಕ್ಕಂಥ ದೇವರು ಕೊಟ್ಕೊಂಡು ಬಂದಿದ್ದಾರೆ. ಸುಮಾರು 25 ವರ್ಷಗಳ ಹಿಂದೆ ಯಾವೊಂದು ಆ್ಯಸಿಡ್ನ ಅಟ್ಯಾಕ್ನಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಸನ್ನಿವೇಶದಲ್ಲೂ ಅವ್ರು ನಂಬಿರ್ತಕ್ಕಂಥ ದೇವರು ಪ್ರತಿನಿತ್ಯ ದಿನಕ್ಕೆ 10 ಗಂಟೆ ಅವರ ದೇವರ ಕೋಣೆಯಲ್ಲಿ ಪೂಜೆ ಮಾಡ್ತಕ್ಕಂಥ ಅವರ ನಡವಳಿಕೆ ಏನಿದೆ, ಆ ದೇವರೇ ಅವ್ರನ್ನ ಕಾಪಾಡ್ತಕ್ಕಂಥದ್ದು. ಇಲ್ಲಿ ಮಣಿಪಾಲ್ನ ವೈದ್ಯರು ಎಲ್ಲ ರೀತಿಯ ಮುತುವರ್ಜಿ ವಹಿಸಿ ಎಲ್ಲ ರೀತಿಯ ಚಿಕಿತ್ಸೆ ಮಾಡ್ತಾ ಇದ್ದಾರೆ. ಆದರೆ ಅಂತಿಮವಾಗಿ ಆ ಚಿಕಿತ್ಸೆಗಳನ್ನು ಮೇಲ್ಪಟ್ಟು ಅವ್ರು ನಂಬಿರ್ತಕ್ಕಂಥ ನಮ್ಮ ತಾಯಿಯವರು, ಆ ಒಂದು ರಾಜರಾಜೇಶ್ವರಿ ತಾಯಿ ಇರ್ತಾರೆ, ಮೊದಲಿಂದಲೂ ಕಾಪಾಡಿರ್ತಕ್ಕಂಥದ್ದು ಆ ತಾಯಿ. ಅದರಿಂದ ಆ ದೇವರ ನಂಬಿಕೆ ಅವರೇನು ಇಟ್ಕೊಂಡಿದ್ದಾರೆ, ನಮ್ಮ ತಂದೆಯವರೇ ನಂಬಿಕೆ ಇಟ್ಕೊಂಡಿದ್ದಾರೆ. ಯಾವುದೇ ಸಮಸ್ಯೆಗಳಿಲ್ಲದೆ ಮತ್ತೆ ಪುನಃ ಅವರು ಉತ್ತಮವಾದ ರೀತಿಯಲ್ಲಿ ಮನೆಗೆ ಬರ್ತಾರೆ ಅಂತಕ್ಕಂಥ ನಂಬಿಕೆ. ಮೊನ್ನೆ ದಿನ ಆರೋಗ್ಯ ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ. ಆಸ್ಪತ್ರೆಯಲ್ಲಿ ಈಗಾಗಲೇ ಟ್ರೀಟ್ಮೆಂಟ್ ತೊಗೊತಾ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಇದ್ದಾರೆ, ರೇವಣ್ಣವರು, ಕುಮಾರಣ್ಣವರು, ಅವರ ಇಡೀ ಕುಟುಂಬ ಪೂರ್ತಿ ಎಲ್ಲ ಇದೆ. ಸೊ ಮೊನ್ನೆನೂ ಕೂಡ ಭಾಳ ಕ್ರಿಟಿಕಲ್ ಆಗಿತ್ತು. ಇವತ್ತು ಸ್ವಲ್ಪ ಚೇತರಿಕೆಯನ್ನು ಕಂಡಿದ್ದಾರೆ. ನಾನು ಹೋಗಿ ಅವರ ವಾರ್ಡ್ಗೆ ಹೋಗಿ ಅವರನ್ನು ನೋಡಿ ಬಂದಿದ್ದೀನಿ. ಸೊ ಡಾಕ್ಟ್ರುಗಳು ಹೇಳ್ತಾ ಇದ್ದಾರೆ ಈಗ ಸ್ವಲ್ಪ ಇಂಪ್ರೂವ್ ಆಗಿದೆ ಅಂಥೇಳಿ. ಸೊ ಮುಂದೊಂದು ನಾಳೆ ನೋಡಬೇಕು, ಏನು ನಾಳೆ ಯಾವ ರೀತಿ ಇರುತ್ತೆ, ಅದು ಮುಂದುವರಿಯುತ್ತಾ ಅನ್ನೋದ್ರ ಬಗ್ಗೆ ಡಾಕ್ಟರ್ಸು ತೀರ್ಮಾನ ಮಾಡ್ತಾರೆ. ಸದ್ಯಕ್ಕೆ ಅವರು ಆರಾಮಾಗಿ ಸ್ಟೇಬಲ್ ಆಗಿದ್ದಾರೆ. ಅದೆಲ್ಲ ಏನು ಪೊಲಿಟಿಕಲ್ ಏನು ಮಾತಾಡೋಕ್ಕಾಗಲ್ಲ. ಇಲ್ಲಿ ಅವರ ಆರೋಗ್ಯ ಸ್ಥಿರವಾಗಿದೆ. ನಾನು ಚೆನ್ನಮ್ಮ ಅವ್ರನ್ನ ಹೋಗಿ ನೋಡಿ ಬಂದಿದ್ದೀನಿ ಆಸ್ಪತ್ರೆಯಲ್ಲಿ. ಆರೋಗ್ಯವನ್ನು ವಿಚಾರಿಸಿದ ಎಲ್ಲರೂ ಹೇಳ್ತಾ ಇದ್ದಾರೆ ಆರೋಗ್ಯ ಸರಿ ಹೋಗ್ತಾ ಇದೆ, ಟ್ರೀಟ್ಮೆಂಟನ್ನು ನೀಡಲಾಗ್ತಾ ಇದೆ, ಟ್ರೀಟ್ಮೆಂಟಿಗೆ ಸ್ಪಂದಿಸ್ತಾ ಇದ್ದಾರೆ ಅಂತ. ಆರೋಗ್ಯದ ಸಮಸ್ಯೆ ಅಂತಂದರೆ ಉಸಿರಾಟದ ಸಮಸ್ಯೆ ಅವರಿಗೆ 2-3 ದಿನದಿಂದ ಸ್ವಲ್ಪ ಉಸಿರಾಡೋಕ್ಕೆ ಕಷ್ಟ ಆಗ್ತಿತ್ತಂತೆ, ಲಂಗ್ಸ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈಗ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ.
ಅದಕ್ಕೆಲ್ಲ ಸ್ಪಂದಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ.